ಲಕ್ಷ್ಮಿ ಒಳಗಡೆ ಬರಬೇಕು ಅಂದರೆ, ಲಕ್ಷ್ಮಿ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರು ಮೇನ್ ಡೋರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೇನ್ ಡೋರಿಂದ ನಾವು ಸ್ಟಾರ್ಟ್ ಮಾಡೋಣ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಹೇಗಿರಬೇಕಾಗುತ್ತೆ ವಾಸ್ತು ಪ್ರಕಾರ ಮೇನ್ ಡೋರ್? ಮೇನ್ ಡೋರ್ ಹೌದು. ಆ್ಯಕ್ಚುಲಾಗಿ ಏನಂತಂದರೆ ಮೈನ್ ಡೋರ್ ಈಸ್ ಲೈಕ್ ಎ ಮೌತ್. ಈಗ ನಾವು ಏನು ಇಂಟೇಕ್ ತೊಗೋತೀರಿ ಅಲ್ವಾ, ನಾವೀಗ ಏನು ಆಹಾರ ತಿನ್ನಬೇಕು, ನಾವು ಏನು ಇಂಟೇಕ್ ತೊಗೋತೀರಿ, ನಮ್ಮ ಬಾಡಿ ಹಂಗೆ ರಿಯಾಕ್ಟ್ ಆಗುತ್ತೆ. ಅದೇ ರೀತಿಯಲ್ಲಿ ಮೇಯ್ನ್ ಎನರ್ಜಿ ಸೋರ್ಸ್ ಬರ್ತಕ್ಕಂಥದ್ದು ಮೇನ್ ಡೋರಿಂದ. ಹಾಗಾಗಿ ಅದಕ್ಕೆ ಡೋರ್ ಯಾವ ಕಡೆ, ರೋಡ್ ಯಾವ ಕಡೆ ಇರುತ್ತೆ, ಡೋರ್ ಆ ಕಡೆ ಇರಬೇಕು ಅಂತ ಹೇಳ್ತೀರಿ. ಆಯಿತಾ? ನಿಮಗೆ ಯಾವುದೇ ಒಂದು ಪಾಸಿಟಿವ್ ಬರೋದಿರಲಿ, ನೆಗೆಟಿವ್ ಬರೋದಿರಲಿ, ಆ ಮೇನ್ ಡೋರಿಂದಂತೆ ಬರೋದು. ಸೊ ಆ ಡೋರ್ ಕೂಡ ಪ್ರಾಪರ್ ಪೊಸಿಷನಲ್ಲಿ ಇರಬೇಕಾಗುತ್ತೆ. ಈಗ ಡೋರು ಕೂಡ ನಾವು ಎಲ್ಲಂದರೆ ಅಲ್ಲಿ ಇಡೋಕ್ಕಾಗಲ್ಲ. ಈಗ ಪೂರ್ವದಲ್ಲಿ ಅಂದ್ಬಿಟ್ಟು ಈಗ ಪೂರ್ವ ಈಶಾನ್ಯದಲ್ಲಿ ಇಟ್ಟಿರ್ತಾರೆ ಅಥವಾ ಪೂರ್ವ ಸೆಂಟ್ರಲ್ ಇಟ್ಟಿರ್ತಾರೆ. ಈ ಕೆಲವೊಂದು ಅಪಾರ್ಟ್ಮೆಂಟ್ಸಲ್ಲೆಲ್ಲ ಬಂದ್ಬಿಟ್ಟು ಸೌತ್ ಈಸ್ಟ್ನೂ ಸಹ ಈಸ್ಟ್ ಫೇಸಿಂಗ್ ಅಂದ್ಬಿಟ್ಟು ಮಾರ್ತಾ ಇರ್ತಾರೆ. ಆ್ಯಕ್ಚುಲಾಗಿ ಏನು ಅಂತಂದರೆ, ಈಗ ನೋಡಿ ಪೂರ್ವ ಏನಿದೆ ಆ ಪೂರ್ವವನ್ನು 9 ಭಾಗ ಮಾಡ್ತಾರೆ ವಾಸ್ತು ಪ್ರಕಾರ. ಆಲ್ 4 ಡೈರೆಕ್ಷನ್ಸ್ ತೊಗೊಂಡ್ರೆ 32 ಭಾಗ ಆಗುತ್ತೆ ಅದು. ಸೊ ಆ ಒಂದು ಏನು ಈಸ್ಟಲ್ಲಿ 9 ಭಾಗ ಮಾಡಿರ್ತೀರಿ, ಅದರಲ್ಲಿ 3 and 4 ಪೊಸಿಷನ್ ಏನು ಬರುತ್ತೆ, ದಟ್ ಈಸ್ ಆಸ್ಪೇಷಿಯಸ್ ಡೋರ್ ಡೈರೆಕ್ಷನ್. ಅಲ್ಲಿದ್ದಾಗ ಹೆಚ್ಚು ಗ್ರೋತು, ಪ್ರಾಸ್ಪರಿಟಿ ಆ ಮನೆಗೆ ಸಿಗುತ್ತೆ. ಪ್ರಾಪರಾಗಿ ನಾರ್ತ್ ಈಸ್ಟ್ ಇದ್ದಾಗಲೂ ಬರೋಲ್ಲ, ಅದು ಸೆಂಟ್ರಲ್ ಇದ್ದಾಗೂ ಬರೋಲ್ಲ. ಆ ಕಡೆ ಸೌತ್ ಈಸ್ಟಲ್ಲ ಇದ್ದರೆ ಅಂತೂ ಇಲ್ಲ, ಅದು ವಾಸ್ತು ಪ್ರಕಾರ ಬರೋಲ್ಲ. ಅದು ಈಗ ಉಚ್ಚ ಸ್ಥಾನ ನೀಚ ಸ್ಥಾನ ಬರುತ್ತಲ್ಲ, ಅದು ನೀಚ ಸ್ಥಾನ ಆಗ್ಬಿಡುತ್ತೆ. ಸೊ ಹಾಗಾಗಿ ಆ ಡೋರ್ ಇಡಬೇಕಾದ್ರೂ ಸಹ ಅದನ್ನು ತುಂಬ ಮುಖ್ಯ ಇದಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ ಅದು. ಸೊ ಅದನ್ನು ಗಮನಿಸಿ ಇಡೋದು ತುಂಬ ಇಂಪಾರ್ಟೆಂಟು.